ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪಾಶ್ಚಿಮಾತ್ಯ ತತ್ವಜ್ಞಾನಿಗಳ ಪೈಕಿ ನಮ್ಮೆಲ್ಲರಿಗೂ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ತಿಳಿದಿರುವ ಹೆಸರುಗಳ ಪೈಕಿ ಸಾಕ್ರಟೀಸ್ ಎಂಬ ಮಹಾನ್ ಚಿಂತಕ ಅಗ್ರಗಣ್ಯನಾಗಿ ನಿಲ್ತಾನೆ. ಅರಿಸ್ಟಾಟಲ್, ಪ್ಲೂಟೋವಿನ ಗುರುವೇ ಸಾಕ್ರಟೀಸ್. ನಮ್ಮ ಭಾರತದಲ್ಲಿ ಸಾಧು ಸಂತರಂತೆಯೇ ಆ ಭಾಗದಲ್ಲಿ ಸಾಕ್ರಟೀಸ್ ಬದುಕಿ ಬಾಳಿದ. ಅಲ್ಲದೆ ತನ್ನ ಜೀವನದ ಕೊನೆಯ ಹಂತದಲ್ಲಿ ಸಾಕ್ರಟೀಸ್ ಅವಧೂತ ಸ್ಥಿತಿಗೆ ತಲುಪಿದ್ದನೆಂಬುದು ಸಾಕ್ರಟೀಸ್ ಜೀವನ ಚರಿತ್ರೆ ಓದಿದವರಿಗೆ ತಿಳಿದು ಬರುತ್ತೆ. ಅಲ್ಲದೆ ಸಾಕ್ರಟೀಸ್ ಆತ್ಮಜ್ಞಾನ ಸಾಧಿಸಿ ಪರಮ ತತ್ವವನ್ನ ಪಡೆದುಕೊಂಡಿದ್ದಾತ. ಹಾಗಾಗಿ ತನ್ನ ಸಾವಿನ ದಿನವನ್ನ ಕ್ಷಣವನ್ನ ಮೊದಲೇ ಕಂಡುಕೊಂಡಿದ್ದ ಶ್ರೇಷ್ಠ ವ್ಯಕ್ತಿ ದೈವಿ ಪುರುಷನೇ ಸಾಕ್ರಟೀಸ್. ಅಷ್ಟಕ್ಕೂ ಸಾಕ್ರಟೀಸ್ ಬದುಕಿನ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಮಹಾನ್ ತತ್ವಜ್ಞಾನಿಯಿಂದಾಗಿ ಅಂದಿನ ಕಾಲದಲ್ಲಿ ಪಾಶ್ಚಾತ್ಯರಲ್ಲಿ ಉಂಟಾದ ಕ್ರಾಂತಿ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಾಕ್ರಟೀಸ್ ಅತ್ಯಂತ ಶ್ರೇಷ್ಠ ಮೇಧಾವಿ ಹಾಗೂ ಮಹಾನ್ ತತ್ವಶಾಸ್ತ್ರಜ್ಞ, ಸ್ವತಂತ್ರ ಚಿಂತಕ, ಬಹುದೊಡ್ಡ ತಾರ್ಕಿಕ, ನ್ಯಾಯ ಪಕ್ಷಪಾತಿ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರದ ಬೆಳವಣಿಗೆಯಲ್ಲಿ ಮೊದಲಿಗ ನೆನ್ನಬಹುದು. ಗ್ರೀಸ್ ದೇಶದ ಅಥೆನ್ಸ್ ನಗರದ ಸತ್ಪ್ರಜೆಯಾಗಿದ್ದ ಈತ ವಾದದಲ್ಲಿ ಗಟ್ಟಿಗ, ತರ್ಕದ ಅಭಾಸಗಳನ್ನು ತೋರಿಸುವುದರಲ್ಲಿ ಈತನದು ಎತ್ತಿದ ಕೈ. ತನ್ನ ಚಿಂತನೆ ಹಾಗೂ ಬೋಧನೆಯ ಪ್ರಭಾವದಿಂದ ಅಥೆನ್ಸ್ ನಗರದ ಯುವಕರನ್ನೆಲ್ಲ ಆಕರ್ಷಿಸುತ್ತಿದ್ದ. ತಾನು ಬೋಧಿಸಿದ ತತ್ವಗಳನ್ನು ತನ್ನ ಜೀವನದಲ್ಲಿ ಅಕ್ಷರಶಃ ಪಾಲಿಸಿದಂತಹ ಮಹಾನ್ ಪ್ರಾಮಾಣಿಕ ವ್ಯಕ್ತಿ. ಚುರುಕು ಬುದ್ಧಿ ಮತ್ತು ಆಳವಾದ ಜ್ಞಾನವನ್ನು ಪಡೆದಂತಹ ಸಾಕ್ರಟೀಸ್ನ ರೂಪ ಮಾತ್ರ ವಿಕಾರವಾಗಿತ್ತು. ಚಪ್ಪಟೆ ಮೂಗು, ದಪ್ಪ ತುಟಿಗಳು, ಚಾಚುಕೊಂಡಿದ್ದ ಕಣ್ಣುಗಳು, ಅಸಹ್ಯವಾದ ಮತ್ತು ವಿಕಾರವಾದ ಮೈಕಟ್ಟು ಹೊಂದಿದ್ದ. ಈತನ ರೂಪವನ್ನು ಕಂಡು ಕೆಲವರು ಅಪಹಾಸ್ಯ ಮಾಡ್ತಿದ್ರು. ಆದರೆ ಇಂತಹ ಕುರೂಪಿಯ ಹೃದಯ ಮಾತ್ರ ಕೇವಲ ಸದ್ಭಾವನೆಗಳಿಂದ, ಗಂಭೀರ ಚಿಂತನಾ ವಿಷಯಗಳಿಂದಲೂ ತುಂಬಿರ್ತಿತ್ತು. ಸೌಜನ್ಯ ಸೌಶೀಲ್ಯಗಳ ಅಪರಾವತಾರವೇ ಆಗಿದ್ದರು ಸಾಕ್ರಟೀಸ್ ಎಂದರೂ ತಪ್ಪಾಗಲಾರದು. ಸಾಕ್ರಟೀಸರ ಜೀವನದ ಗುರಿ ಜ್ಞಾನ ಸಂಪಾದನೆ ಹಾಗೂ ಉದಾತ್ತವಾದ ನ್ಯಾಯವಾದ ಜೀವನವನ್ನು ನಡೆಸುವುದಾಗಿತ್ತು. ಬಹಳ ಧೈರ್ಯಶಾಲಿಯಾಗಿದ್ದು ತನ್ನ ಅಂತರಂಗವಾಣಿ ಹೇಳಿದಂತೆ ತಪ್ಪದೆ ನಡೆದುಕೊಳ್ತಿದ್ದ. ಬಡತನವನ್ನ ಅನುಭವಿಸುತ್ತಿದ್ದರೂ ಹಣದ ವ್ಯಾಮೋಹವಿರಲಿಲ್ಲ. ಕೌಟುಂಬಿಕ ಜೀವನಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿರಲಿಲ್ಲವಾದ್ದರಿಂದ ಹಲವಾರು ವೇಳೆ ಹೆಂಡತಿಯ ನಿಕೃಷ್ಟತೆಗೂ ಗುರಿಯಾಗುತ್ತಿದ್ದರು. ಆದರೆ ಅದಾವುದು ಸಾಕ್ರಟೀಸ್ಗೆ ಮಹತ್ವದ್ದಾಗಿರಲಿಲ್ಲ. ಆದರೆ ಅವರ ಜ್ಞಾನಬೋಧನೆ ಕಂಡು ಯುವಕರನ್ನ ದುರ್ಮಾರ್ಗಕ್ಕೆ ಎಳೆಯುತ್ತಿದ್ದಾನೆ ಎಂಬ ದೋಷಾರೋಪಣೆ ಮಾಡಿ ತಪ್ಪಿತಸ್ಥನೆಂದು ನಿಶ್ಚಯಿಸಿ ವಿಷವನ್ನು ಕುಡಿಸ್ತಾರೆ. ಆದರೆ ಆಗಲೂ ಹಸನ್ಮುಖಿಯಾಗಿ ಯಾರೊಬ್ಬರಲ್ಲಿಯೂ ದ್ವೇಷ ಬುದ್ಧಿಯನ್ನಿಡದೆ ಮರಣ ಸನ್ನಿಹಿತವಾದಾಗಲೂ ಕೂಡ ತನ್ನ ಸ್ನೇಹಿತರಿಗೆ ಪಾರಲೌಕಿಕ ಜ್ಞಾನವನ್ನ ಉಪದೇಶಿಸುತ್ತಾ ಇಹಲೋಕವನ್ನ ತ್ಯಜಿಸ್ತಾರೆ ಸಾಕ್ರಟೀಸ್. ಸಾಕ್ರಟೀಸ್ ಕ್ರಿಸ್ತಪೂರ್ವ 469ರಿಂದ 399ರವರೆಗೆ ಬದುಕಿದ್ದ ಮಹಾನ್ ಚೇತನ. ಗ್ರೀಸ್ ದೇಶದಲ್ಲಿ ಜೀವಿಸಿದ್ದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ತಂದೆ ಸೋಫೋನಿಸ್ಕಸ್, ತಾಯಿ ಫೆನೋರೇಟ್. ತಂದೆ ತಾಯಿಗಳಿಬ್ಬರು ಕಡು ಬಡವರಾಗಿದ್ದು ಸಣ್ಣ ಪುಟ್ಟ ಉದ್ಯಮದಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು. ಓರ್ವ ಸಹೋದರನಿದ್ದ, ಆತ ಪ್ಯಾಟ್ರೋಕಲ್ಸ್. ಹೀಗೆ ಹಿರಿಯ ಮಗನಾಗಿದ್ದ ಸಾಕ್ರಟೀಸ್ ತನ್ನ ಬಾಲ್ಯದಲ್ಲೇ ಅಸಾಧಾರಣ ಬುದ್ಧಿವಂತಿಕೆಗೆ ಮನೆ ಮಾತಾಗಿದ್ದ. ಆದರೆ ಬಾಲಕ ಬೆಳೆಯುತ್ತಿರುವಾಗಲೇ ಕಾಯಿಲೆಗೆ ತುತ್ತಾಗಿ ಅಂಗವೈಕಲ್ಯತೆ ಉಂಟಾಯಿತು. ಇಡೀ ದೇಹವೇ ವಿಕಾರವಾಗಿ ಕಾಣಿಸುವಂತಿತ್ತು. ಹೀಗಾಗಿ ಸ್ಥಳೀಯ ಅಥೆನ್ಸ್ ಮಂದಿ ಆತನನ್ನ ಗೇಲಿ ಮಾಡ್ತಿದ್ರು. ಆದರೆ ಈತನ ಧೈರ್ಯ, ಸ್ಥೈರ್ಯ, ಕಷ್ಟ ಸಹಿಷ್ಣುತೆ, ಇಂದ್ರಿಯ ನಿಗ್ರಹತೆ ಬಹು ಅಪ್ರತಿಮವಾದುದು ಹಾಗೂ ಅತ್ಯಾಶ್ಚರ್ಯಕರವಾದದ್ದು. ಇಂತಹ ಅಸಾಧಾರಣ ವ್ಯಕ್ತಿತ್ವ ತತ್ವಶಾಸ್ತ್ರದ ಇತಿಹಾಸದಲ್ಲೇ ಬಹು ಅಪರೂಪವಾದುದೆನ್ನಬಹುದು. ಸಾಕ್ರಟೀಸ್ ಶಿಷ್ಯನೇ ಪ್ಲೂಟೋ. ಸಾಕ್ರಟೀಸ್ನಿಂದಲೇ ಪ್ಲೂಟೋ ತನಗುಂಟಾದ ತತ್ವಶಾಸ್ತ್ರದ ಎಲ್ಲಾ ಮೂಲಭೂತ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಂಡಂತಹವನು. ಆದ್ದರಿಂದಲೇ ಸಾಕ್ರಟೀಸ್ ಇಲ್ಲದ ಪ್ಲೇಟೋ ಶೂನ್ಯ ಎನ್ನುತ್ತಾರೆ. ಹಾಗೆಯೇ ಪ್ಲೇಟೋನ ಶಿಷ್ಯನಾದ ಅರಿಸ್ಟಾಟಲ್ ಕೂಡ ಸಾಕ್ರಟೀಸ್ನಿಂದ ತೀವ್ರವಾಗಿ ಪ್ರಭಾವಿತನಾಗಿದ್ದ. ಹಾಗಾಗಿ ಪಾಶ್ಚಾತ್ಯ ಗ್ರೀಕ್ ತತ್ವಶಾಸ್ತ್ರದ 2 ಮಹಾಸ್ತಂಭಗಳಾದ ಪ್ಲೇಟೋ ಮತ್ತು ಅರಿಸ್ಟಾಟಲ್ರನ್ನ ರೂಪಿಸಿದ ಕೀರ್ತಿ ಸಾಕ್ರಟೀಸ್ಗೆ ಸಲ್ಲುತ್ತೆ. ಸಾಕ್ರಟೀಸ್ ವ್ಯವಸ್ಥಾಬದ್ಧವಾದ ಯಾವ ತಾತ್ವಿಕ ಚಿಂತನೆಯನ್ನು ಕಟ್ಟಲಿಲ್ಲ ಅಥವಾ ಬರೆದಿಡಲಿಲ್ಲ. ಕೈನೋಫೇನನ ನೆನಪುಗಳು ಮತ್ತು ಪ್ಲೇಟೋನ ಬರಹಗಳಿಂದ ಸಾಕ್ರಟೀಸ್ನ ತಾತ್ವಿಕ ಚಿಂತನೆಯನ್ನ ಅರಿಯಬಹುದಾಗಿದೆಯಷ್ಟೇ. ಸಾಕ್ರಟೀಸ್ನ ತಾತ್ವಿಕ ಚಿಂತನೆಗಳ ಬೋಧನಾ ವಿಧಾನವು ಬಹು ಯಶಸ್ವಿಯಾದದು, ಸ್ವಾರಸ್ಯವಾದುದು ಹಾಗೂ ವೈಶಿಷ್ಟ್ಯಮಯವಾದದ್ದು ಆಗಿತ್ತು. ಅದು ಸಂಭಾಷಣಾ ರೀತಿಯಲ್ಲಿದ್ದು ಸಂವಾದಾತ್ಮಕವಾದುದಾಗಿತ್ತು.
ಅಥೆನ್ಸ್ ನಗರದ ಯುವಕರು ಹಾಗೂ ಪ್ರಜೆಗಳು ಆತನ ವ್ಯಕ್ತಿತ್ವಕ್ಕೆ, ಪಾಂಡಿತ್ಯಕ್ಕೆ ಹಾಗೂ ಬೋಧನಾ ಕ್ರಮಕ್ಕೆ ಹೆಚ್ಚು ಆಕರ್ಷಿತರಾಗಿ ಅನೇಕ ವಿಷಯಗಳನ್ನು ಅವನೊಡನೆ ಚರ್ಚಿಸಲು ಉದ್ಯುಕ್ತರಾಗ್ತಿದ್ರು. ಚರ್ಚಾತ್ಮಕ ವಿಷಯದ ರಹಸ್ಯಗಳೆಲ್ಲವನ್ನೂ ಅನೇಕ ವೇಳೆ ತಾನು ತಿಳಿದಿದ್ದರೂ ತಿಳಿಯದವನಂತೆ ನಟಿಸಿ ಅದನ್ನು ತನಗೆ ತಿಳಿಸಿಕೊಡಬೇಕೆಂದು ಪ್ರಾರ್ಥಿಸಿ ಪ್ರಶ್ನಿಸಲು ಪ್ರಾರಂಭಿಸುತ್ತಿದ್ದ. ಆಗ ಜನರು ತಮಗೆ ತೋರಿದ ಉತ್ತರಗಳನ್ನು ಹೇಳಲು ಅಣಿಯಾಗ್ತಿದ್ರು. ಈ ಎಲ್ಲ ಉತ್ತರಗಳನ್ನು ತಾಳ್ಮೆಯಿಂದ ಕೇಳಿ ತರ್ಕ ವಿತರ್ಕ ಮಾಡುತ್ತಾ ಅವರ ಉತ್ತರಗಳಲ್ಲಿ ಇರಬಹುದಾದ ಅಸಮಂಜಸತೆ ತೋರಿಸಿ ತನ್ನ ಎದುರಾಳಿಗಳು ತಲೆ ಬಾಗುವಂತೆ ಮಾಡುತ್ತಿದ್ದ. ಕೊನೆಗೆ ಉತ್ತರದ ಗುಣ ಅವಗುಣಗಳನ್ನು ವಿಮರ್ಶೆ ಮಾಡಿ ತನ್ನ ತೀರ್ಮಾನವನ್ನು ಕೊಡ್ತಿದ್ದ. ಜೊತೆಗೆ ಅವರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ತಿದ್ದಿಕೊಳ್ಳಬೇಕೆಂಬುದನ್ನು ಸೂಚಿಸಿ ಕಡೆಯಲ್ಲಿ ಯಥಾರ್ಥಾಂಶ ಹೊರಬೀಳುವವರೆಗೂ ಹೇಗೆ ಚರ್ಚಿಸುತ್ತಿರಬೇಕೆಂದು ನಿರೂಪಿಸುತ್ತಿದ್ದ. ಆದರೆ ತನ್ನ ತೀರ್ಮಾನವೇ ಅಂತಿಮ ತೀರ್ಮಾನವಲ್ಲವೆಂದು ವಿಚಾರ ತರ್ಕ ಮುಂದುವರಿಯುತ್ತಿರಬೇಕೆಂದು ನಂಬರವಾಗಿ ಹೇಳ್ತಿದ್ದ. ಹೀಗೆ ಸಾಕ್ರಟೀಸ್ನ ಈ ರೀತಿಯ ವಾದ ವಿಧಾನಕ್ಕೆ, ವಾದ ವೈಖರಿಗೆ, ವಿಚಾರ ಪ್ರಭೆಗೆ, ಬೌದ್ಧಿಕ ಚಮತ್ಕಾರಕ್ಕೆ ಜನರು ಮನಸೋಲುತ್ತಿದ್ರು. ಈ ರೀತಿಯಾದ ವಾದ ವಿಧಾನದಿಂದ ಎದುರಾಳಿಯಲ್ಲಿನ ಅಜ್ಞಾನವು, ಜ್ಞಾನದ ಪರಿಮಿತಿಯು, ತಾರ್ಕಿಕ ಅಸಮಂಜಸತೆಯು, ವೈಯಕ್ತಿಕ ಅಹಂಕಾರವು ಹೊರಬಿದ್ದು ಅವನು ತಲೆ ತಗ್ಗಿಸುವಂತೆ ಮಾಡುತ್ತಿದ್ದ. ಇದನ್ನೇ ಸಾಕ್ರಟೀಸ್ನ ವ್ಯಂಗ್ಯ ಪದ್ಧತಿ ಎನ್ನುವುದು. ಇದೇ ಇಂದಿಗೂ ಸೋಕ್ರಾಟಿಕ್ ಐರನಿ ಎಂದು ಪ್ರಸಿದ್ಧವಾಗಿದೆ. ಈ ವಾದ ವಿಧಾನವನ್ನ ಪ್ಲೇಟೋನ ರಿಪಬ್ಲಿಕ್ ಗ್ರಂಥದಲ್ಲಿ ಕೆಫಲೋಸ್, ಫ್ರಾಸಿಮ್ಯಾಕಸ್, ಗೌಕನರ ಸಂಭಾಷಣೆಯಲ್ಲಿ ಗಮನಿಸಬಹುದು. ಒಮ್ಮೆ ಗ್ರೀಸ್ ದೇಶದ ಜನರಲ್ಲಿ ಮಹಾಜ್ಞಾನಿ ಯಾರು ಎಂಬ ಪ್ರಶ್ನೆ ಬಿಸಿ ಬಿಸಿ ಸುದ್ದಿಯಾಗಿ ಚರ್ಚಿಸಲ್ಪಟ್ಟಿತ್ತಂತೆ. ಆಗ ಜನರು ಆ ಊರಿನ ಅಧಿದೇವತೆಯಾದ ಆರಕಲ್ನನ್ನ ಈ ಬಗ್ಗೆ ಪ್ರಶ್ನಿಸಿದಾಗ ಸಾಕ್ರಟೀಸ್ ಎಂಬ ಉತ್ತರ ದೊರೆಯಿತಂತೆ. ಅದಕ್ಕೆ ಸಾಕ್ರಟೀಸ್ನ ಪ್ರತಿಕ್ರಿಯೆ ಹೀಗಿತ್ತು: ಉಳಿದವರು ತನ್ನಂತೆಯೇ ಅಜ್ಞಾನಿಗಳಾಗಿದ್ದರೂ ಅವರಿಗೆ ತಮ್ಮ ಜ್ಞಾನದ ಅರಿವು ಇಲ್ಲವೆಂದು, ತನಗೆ ತನ್ನ ಅಜ್ಞಾನ ತಿಳಿದಿರುವುದರಿಂದ ತಾನು ಅವರಿಗಿಂತ ಜ್ಞಾನಿ, ಅಂದರೆ ಐ ನೋ ವಾಟ್ ಐ ಡು ನಾಟ್ ನೋ ಎಂದು, ಹಾಗಾಗಿ ದೇವವಾಣಿ ನುಡಿದುದು ಸತ್ಯವೆಂದು ಹೇಳಿದ್ದನಂತೆ. ಈತನ ದೃಷ್ಟಿಯಲ್ಲಿ ಮಾನವ ತನ್ನ ಜ್ಞಾನದ ಪರಿಮಿತಿಯನ್ನು ಅರಿತು ಅದನ್ನು ವಿಸ್ತರಿಸಿಕೊಳ್ಳಬೇಕೆಂಬುದಾಗಿತ್ತು. ಸಾಕ್ರಟೀಸ್ಗಿಂತ ಹಿಂದೆ ಇದ್ದ ಗ್ರೀಕ್ ತತ್ವಜ್ಞಾನಿಗಳ ಆಸಕ್ತಿ ವಿಶ್ವದೆಡೆಗಿದ್ದು ಅದರ ಮೂಲ ಸೃಷ್ಟಿ, ಸ್ಥಿತಿಗತಿ, ಕಾರ್ಯಕಾರಣಗಳನ್ನು ಕುರಿತದ್ದಾಗಿತ್ತು. ಆದರೆ ಮನುಷ್ಯನನ್ನ ಕುರಿತ ಚಿಂತನೆಯು ತಾತ್ವಿಕವಾಗಿ ಸಾಕ್ರಟೀಸ್ ಮತ್ತು ಅವನ ಸಮಕಾಲೀನರಾದ ಸೋಫಿಸ್ಟರಿಂದ ಪ್ರಾರಂಭವಾಗುತ್ತೆ. ಇವರಿಗೆ ವಿಶ್ವದ ಸಮಸ್ಯೆಗಳಿಗಿಂತ ಮಾನವನ ಸಮಸ್ಯೆಗಳು ಪ್ರಮುಖವಾಗಿ ತೋರಿತು. ಸೋಫಿಸ್ಟರ ದೃಷ್ಟಿಯಲ್ಲಿ ಸತ್ಯ, ಸೌಂದರ್ಯ, ಶುಭ ಮುಂತಾದ ಮೌಲ್ಯಗಳು ಮಾನವನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು, ಭಾವನೆ, ಅನಿಸಿಕೆಗಳನ್ನು ಅವಲಂಬಿಸಿರುವುದರಿಂದ ಸತ್ಯ ವ್ಯಕ್ತಿನಿಷ್ಠವಾದುದಾಗಿರುತ್ತೆ. ಅಂದರೆ ಈ ಮೌಲ್ಯಗಳು ಸಾಪೇಕ್ಷವಾದುದಾಗಿರುತ್ತೆ. ಅವರ ದೃಷ್ಟಿಯಲ್ಲಿ ಮನುಷ್ಯನೇ ಎಲ್ಲ ವಸ್ತುಗಳ ಅಳತೆಗೋಲಾಗಿದ್ದು, ಅವನೇ ಎಲ್ಲ ವಸ್ತುಗಳ ಮಾನದಂಡವಾಗಿದ್ದು, ಅವನ ಅನುಭವವೇ ಪರಮ ಪ್ರಮಾಣವಾಗಿರುತ್ತೆ ಎಂಬ ಅಭಿಪ್ರಾಯವಿತ್ತು. ಸಾಕ್ರಟೀಸನು ಸೋಫಿಸ್ಟರ ಈ ಅಭಿಪ್ರಾಯವನ್ನ ಒಪ್ಪದೆ ಸತ್ಯವು ಸಾರ್ವತ್ರಿಕವಾದುದೆಂದು, ವಸ್ತುನಿಷ್ಠವಾದುದೆಂದು, ಸರ್ವಸಮ್ಮತವಾದುದೆಂದು ಹೇಳಿದ. ಅದರೊಂದಿಗೆ ಸತ್ಯವು ವೈಚಾರಿಕವಾದುದೆಂದು, ಜ್ಞಾನಾಧಾರವಾದುದೆಂದು, ಸರ್ವರಿಗೂ ಹಿತಕರವಾದುದೆಂದು, ಪರಮಶ್ರೇಷ್ಠವಾದುದೆಂದು ಸಾರಿದ. ಹಾಗಾಗಿ ವಸ್ತುವಿನ ಲಕ್ಷಣ ವ್ಯಾಖ್ಯೆಯನ್ನ ನಿರೂಪಿಸುವುದರ ಮೂಲಕ ವಸ್ತುನಿಷ್ಠ ಸತ್ಯತೆಯನ್ನ ಸಾಧಿಸಿ ತೋರಿಸಲು ಸಾಧ್ಯವಾಗುತ್ತದೆಂದು ಭಾವಿಸಿ ಸೋಫಿಸ್ಟರ ದೃಷ್ಟಿಕೋನವನ್ನ ತನ್ನ ವೈಚಾರಿಕ ನೈಪುಣ್ಯತೆಯ ಆಧಾರದಿಂದ ಖಂಡಿಸಿದ. ಸಾಕ್ರಟೀಸನ ಜೀವನದ ಲಕ್ಷ್ಯವು ದ್ರವ್ಯಾರ್ಜನೆಯಾಗಿರದೆ, ಲೌಕಿಕ ಪ್ರಪಂಚದ ಸುಖ ಸಂಪಾದನೆಯಾಗಿರದೆ, ಉದಾತ್ತ ನ್ಯಾಯ ಧರ್ಮಗಳಿಗೆ ಎಡೆ ಮಾಡಿಕೊಡುವ ಆಧ್ಯಾತ್ಮಿಕತೆಯತ್ತ ಸಾಗಿತ್ತು. ನಾನು ಯಾರು? ನನ್ನ ನಿಜ ಸ್ವರೂಪವೇನು? ನನ್ನ ಮೂಲ ಯಾವುದು? ನನ್ನ ಕರ್ತವ್ಯ, ಗುರಿ, ಧ್ಯೇಯಗಳೇನು? ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಬಗೆ ಹೇಗೆ? ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕುರಿತು ಆಳವಾದ ಚಿಂತನೆ ನಡೆಸಬೇಕೆಂಬುದು ಸಾಕ್ರಟೀಸನ ಉದ್ದೇಶವಾಗಿತ್ತು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯುವ ನಿಷ್ಠಾವಂತ ಪ್ರಯತ್ನದ ಅವಶ್ಯಕತೆ ಇದೆ ಎಂದು ವಾದಿಸ್ತಾನೆ. ಸಾಕ್ರಟೀಸನ ಪ್ರಕಾರ ಮಾನವನಿಗೆ ತನ್ನನ್ನು ತಾನು ತಿಳಿಯುವುದಕ್ಕಿಂತ ಹೆಚ್ಚಿನದಾದ ಕರ್ತವ್ಯವಿಲ್ಲ. ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸದ ಮಾನವನ ಜೀವನವು ಹಂದಿಯ ಬದುಕಿಗೆ ಸಮಾನ. ಅಂತಹ ಬದುಕು ಯೋಗ್ಯವಾದುದಲ್ಲ ಎಂದು ಸಾರುತ್ತಿದ್ದ. ನಿನ್ನನ್ನು ನೀನು ತಿಳಿದುಕೋ ಎಂಬುದೇ ಆತನ ಬೋಧನೆ. ಹಾಗಾಗಿ ಆತ್ಮ ಪರೀಕ್ಷೆಗೆ, ಆತ್ಮಶೋಧನೆಗೆ ಪ್ರಮುಖ ಸ್ಥಾನವಿತ್ತವನು ಸಾಕ್ರಟೀಸ್. ಹೀಗೆ ತನ್ನ ಎದುರಾಳಿಯ ಪಂಥದ ಮೂಢತ್ವವನ್ನು ತೋರಿಸಿಕೊಡುವುದೇ ಅವನ ಗುರಿಯಾಗಿರದೆ, ತನ್ಮೂಲಕ ಅವರಿಗೆ ಜ್ಞಾನೋದಯವಾಗಿ ಅವರು ಸತ್ಯನಿಷ್ಠರಾಗಬೇಕೆಂಬುದು ಸಾಕ್ರಟೀಸ್ನ ಆಂತರಿಕ ಉದ್ದೇಶವಾಗಿತ್ತು. ಜ್ಞಾನ ಮಾನವನಿಗೆ ಪರಮ ಶ್ರೇಷ್ಠವಾದದ್ದು.
ಆತನ ದೃಷ್ಟಿಯಲ್ಲಿ ಜ್ಞಾನವೆಂಬುದು ಕೇವಲ ಶಬ್ದಾರ್ಥ ತಿಳುವಳಿಕೆಯಾಗಿರದೆ ಅಥವಾ ಕೇವಲ ಬುದ್ಧಿವಂತಿಕೆಯಾಗಿರದೆ ಅದೊಂದು ಅದಮ್ಯ ಶಕ್ತಿಯಾಗಿರುತ್ತೆ. ಜ್ಞಾನ ಶೂನ್ಯತೆಯೇ ಮಾನವನಲ್ಲಿನ ಅಜ್ಞಾನಕ್ಕೆ, ದುಷ್ಟತನಕ್ಕೆ ಮತ್ತು ಅವನಿಂದ ಸಮಾಜದಲ್ಲುಂಟಾಗುವ ಅನಿಷ್ಟಕ್ಕೆ ಕಾರಣವಾಗತ್ತೆ. ಜ್ಞಾನದ ಅಭಾವವೇ ಆತನನ್ನ ದುರ್ಗುಣಿಯನ್ನಾಗಿ, ದುಶೀಲನನ್ನಾಗಿ ಮಾಡುತ್ತೆ. ಹಾಗಾಗಿ ಜ್ಞಾನಪೂರ್ವಕವಾಗಿ, ವಿವೇಚನಾಪೂರ್ವಕವಾಗಿ ನಡೆಯುವುದೇ ವಿವೇಕಿಯ ಲಕ್ಷಣವೆಂದು ಹೇಳುತ್ತಾ, ಜ್ಞಾನ ಸಂಪಾದನೆಯೇ ಜೀವನದ ಪರಮ ಧ್ಯೇಯ ಮತ್ತು ಪರಮ ಧರ್ಮವಾಗಿರಬೇಕೆಂದು ಭಾವಿಸ್ತಾನೆ. ಜ್ಞಾನವು ವಸ್ತುವಿನ ಅಂತರ್ಗತ ಸತ್ಯವನ್ನು ತಿಳಿಸಿ ಜೀವನ ಸುಂದರವಾಗಿರುವಂತೆ ಮಾಡುತ್ತದೆಂದು ಭಾವಿಸಿ ಜ್ಞಾನಕ್ಕೆ ಪರಮ ಶ್ರೇಷ್ಠವಾದ ಸ್ಥಾನವನ್ನು ಕಲ್ಪಿಸಿದ್ದಾನೆ. ಜ್ಞಾನವೇ ಸತ್ಯವಾದುದೆಂದು, ಅದೇ ಸಕಲ ಗುಣ ಸಂಪತ್ತು ಎಂದು, ಶಾಶ್ವತ ಸುಖದ ಹಾದಿಯನ್ನ ಅದೇ ತೋರಿಸುತ್ತದೆಂದು, ನೈತಿಕತೆಗೂ ಅದೇ ತಳಹದಿ ಎಂದು ಹೇಳುತ್ತಾ, ಜ್ಞಾನವಿಲ್ಲದಿದ್ದರೆ ಸದ್ಗುಣ ಸಾಧ್ಯವಿಲ್ಲವೆಂದು ಖಡಾಖಂಡಿತವಾಗಿ ಹೇಳ್ತಾನೆ. ಹೀಗೆ ಜ್ಞಾನವೇ ಪರಮ ಶ್ರೇಯ ಎಂಬುದು ಸಾಕ್ರೆಟಿಸ್ನ ಅಭಿಪ್ರಾಯ. ಯಾವುದರ ಬಲದಿಂದ ಮಾನವನು ಇತರ ಪ್ರಾಣಿಗಳಿಗಿಂತಲೂ ಶ್ರೇಷ್ಠನಾಗಿರುವನೋ, ಯಾವುದು ತನ್ನ ಜೀವನದ ಹೆಗ್ಗುರುತಾಗಿರುತ್ತದೋ ಅಂತಹ ಜ್ಞಾನ ಸಂಪಾದನೆಯೇ ಮಾನವನ ಜೀವನದ ಸೂತ್ರವಾಗಿರಬೇಕು ಎನ್ನುತ್ತಾನೆ. ಮಾನವನ ವಿಶೇಷಣವೇ ಜ್ಞಾನವೆಂದಾದಾಗ ಮಾತ್ರವೇ ಅವನ ಶೀಲ ಚಾರಿತ್ರ್ಯಗಳು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಲು ಸಾಧ್ಯ. ಶೀಲ, ಚಾರಿತ್ರ್ಯ, ಸದ್ಗುಣ ಮುಂತಾದವು ಮಾನವನ ಆನುವಂಶಿಕತೆಯ ಸ್ವತ್ತಲ್ಲ ಅಥವಾ ಹುಟ್ಟು ಸ್ವಭಾವದಿಂದ ರೂಪಿತವಾದುದಲ್ಲ. ಅದನ್ನು ಆಚರಣೆಯ ಮೂಲಕ ಮತ್ತು ಜ್ಞಾನ ಸಂಪಾದನೆಯ ಮೂಲಕ ಸಾಧಿಸಬೇಕೆನ್ನುತ್ತಾನೆ. ಹಾಗಾಗಿ ಸಾಕ್ರೆಟಿಸನ ದೃಷ್ಟಿಯಲ್ಲಿ ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ. ಅಂದರೆ ನಾಲೆಡ್ಜ್ ಈಸ್ ವೆರ್ಚ್ಯೂ ಆ್ಯಂಡ್ ವೆರ್ಚ್ಯೂ ಈಸ್ ನಾಲೆಡ್ಜ್ ಆಗಿರುತ್ತೆ. ಹಾಗಾಗಿ ಜ್ಞಾನವೇ ಶೀಲ ಮತ್ತು ಸಕಲ ಸದ್ಗುಣಗಳ ಸಂಪತ್ತೆಂಬುದು ಸಾಕ್ರೆಟಿಸನ ಸೂತ್ರ. ಸಾಕ್ರೆಟಿಸನ ದೃಷ್ಟಿಯಲ್ಲಿ ಜ್ಞಾನ ಮತ್ತು ಸದ್ಗುಣಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಜ್ಞಾನವಿಲ್ಲದಿದ್ದರೆ ಸದ್ಗುಣ ಸಾಧ್ಯವಿಲ್ಲ. ಅಂದರೆ ಸದ್ಗುಣಗಳ ಸಂಪಾದನೆ ಜ್ಞಾನದ ಮುಖಾಂತರವೇ ಆಗತ್ತೆ. ನೀತಿವಂತನಾಗಿರಲು, ಸದ್ಗುಣಿಯಾಗಿರಲು ಜ್ಞಾನದಿಂದ ಮಾತ್ರ ಸಾಧ್ಯ. ನೀತಿ ಎಂದರೇನೆಂದು ತಿಳಿಯದವನು ನೀತಿವಂತನಾಗಲಾರ ಮತ್ತು ಸದ್ಗುಣಿಯಾಗಲಾರ. ಹಾಗಾಗಿ ಜ್ಞಾನವೇ ನೈತಿಕತೆಯ ಮತ್ತು ನೈತಿಕ ವರ್ತನೆಯ ತಳಹದಿಯಾಗಿರುತ್ತೆ. ಸದ್ಗುಣಗಳ ಸಂಪಾದನೆ ಜ್ಞಾನದ ಮುಖಾಂತರವೇ ಆಗುವುದರಿಂದ ಸದ್ಗುಣ ಮತ್ತು ಜ್ಞಾನವನ್ನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎನ್ನುತ್ತಾನೆ. ಹೀಗೆ ನೀತಿಗೂ ಜ್ಞಾನಕ್ಕೂ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅದನ್ನೇ ಮಾನವನ ಜೀವನದ ಪರಮ ಶ್ರೇಯವೆಂದು ಭಾವಿಸಿದ. ಸಾಕ್ರೆಟಿಸನ ದೃಷ್ಟಿಯಲ್ಲಿ ನೀತಿಯನ್ನು, ನೈತಿಕ ಜ್ಞಾನವನ್ನು ಮೀರಿದ ಮತ್ತೊಂದು ವಿದ್ಯೆ ಇಲ್ಲ. ಎಲ್ಲವನ್ನು ತಿಳಿದು ನೀತಿಯೊಂದನ್ನು ತಿಳಿಯದಿದ್ದರೆ ಏನನ್ನೂ ತಿಳಿದಂತಾಗಲಿಲ್ಲವೆಂದು ಸಾಕ್ರೆಟಿಸ್ ನಿರ್ಣಯಿಸ್ತಾನೆ. ಅದರ ಬದಲು ಪರಮ ಶ್ರೇಯವನ್ನು ತಿಳಿದರೆ ಉಳಿದದ್ದೆಲ್ಲವನ್ನ ತಿಳಿದಂತಾಗತ್ತೆ. ಮಾನವನ ಗುರಿಯು ಅದನ್ನು ತಿಳಿದು ಜೀವನ ಸಾರ್ಥಕ ಮಾಡಿಕೊಳ್ಳುವುದಾಗಿರುತ್ತೆ. ಈ ಅಂಶವನ್ನ ಸಾಕ್ರೆಟಿಸ್ ಜೀವನದ ಕೊನೆಯ ಕ್ಷಣದಲ್ಲಿ ನುಡಿದ ಮಾತುಗಳಿಂದ ತಿಳಿಯಬಹುದಾಗಿದೆ. ಸಾಕ್ರೆಟಿಸ್ ಹೀಗೆ ಹೇಳ್ತಾನೆ: ನಾನು ಮರಣಕ್ಕೆ ಎಳ್ಳಷ್ಟು ಅಂಜುವುದಿಲ್ಲ, ಆದರೆ ಧರ್ಮಕ್ಕೂ ಸತ್ಯಕ್ಕೂ ವಿರೋಧವಾಗಿ ನಡೆಯಲು ಮಾತ್ರ ಅಂಜುವೆನು ಎಂದು. ಈ ಮಾತಿನಿಂದ ಸಾಕ್ರೆಟಿಸನು ತನ್ನ ಜೀವನದಲ್ಲಿ ನೈತಿಕತೆಗೆ ಕೊಟ್ಟ ಪ್ರಾಶಸ್ತ್ಯ ಎಂಥದ್ದು ಅನ್ನೋದು ಅರಿವಾಗತ್ತೆ. ಸದ್ಗುಣಿಯಾದವನು ವಿವೇಕ, ಧೈರ್ಯ, ಆತ್ಮ ಸಂಯಮ ಮತ್ತು ನ್ಯಾಯಶೀಲತೆ ಎಂಬ 4 ಪ್ರಮುಖ ಗುಣಗಳನ್ನು ಹೊಂದಿರಬೇಕೆಂದು, ಅಂಥವನೇ ನಿಜವಾದ ಜ್ಞಾನಿ ಎಂದು ಭಾವಿಸ್ತಾನೆ. ಜ್ಞಾನಿಯಾದವನು ಸದ್ಗುಣಗಳ ಸಹಾಯದಿಂದ ಎಂತಹ ಕಠಿಣ ಕಾರ್ಯವನ್ನು ಸಮರ್ಥನಾಗಿರುತ್ತಾನೆಂದು, ಅದೇ ನೈತಿಕ ಜೀವನದ ಮುಖ್ಯ ಗುರಿಯಾಗಿರಬೇಕೆಂದು ಭಾವಿಸ್ತಾನೆ. ಹೀಗೆ ವಿಚಾರಶೀಲನಾದ ಜ್ಞಾನಿಯ ಜೀವನವೇ ಸದ್ಗುಣಗಳಿಂದ ಕೂಡಿದ ಜೀವನವಾಗಿರುತ್ತದೆಂದು, ಅದರ ಸಾಧನೆಯೇ ಮಾನವನ ಜೀವನದ ಧ್ಯೇಯವಾಗಿರಬೇಕೆಂದು, ಅಂಥವನ ಜೀವನವೇ ಸಂತುಷ್ಟ ಜೀವನವಾಗುತ್ತದೆಂದು ಅಭಿಪ್ರಾಯ ಪಡ್ತಾನೆ. ಹೀಗೆ ಸಾಕ್ರೆಟಿಸನು ಯುವಕರಿಗೆ ಬೋಧಿಸಿದ ಜ್ಞಾನವು ಸೋಫಿಸ್ಟರು ಬೋಧಿಸಿದ ಜ್ಞಾನಕ್ಕಿಂತ ವಿಶಿಷ್ಟವಾದುದಾಗಿತ್ತು. ಸಾಕ್ರೆಟಿಸನ ಬೋಧನೆ ಸಾಂಪ್ರದಾಯಿಕ ಬೋಧನೆಗಿಂತ ಬೇರೆಯಾಗಿರುವುದಷ್ಟೇ ಅಲ್ಲದೆ ಅವನ ಬೋಧನಾ ಕ್ರಮ, ಆತ ಅನುಸರಿಸುತ್ತಿದ್ದ ರೀತಿ ನೀತಿಗಳು ವೈಶಿಷ್ಟ್ಯಮಯವಾಗಿದ್ದವು, ಮಾರ್ಮಿಕವಾಗಿದ್ದವು, ಸತ್ಯಬೋಧಕವಾಗಿದ್ದವು ಹಾಗೂ ಸಚ್ಚಾರಿತ್ರ್ಯದೆಡೆಗೆ ಜನರನ್ನ ಕೊಂಡೊಯ್ಯುವ ರೀತಿಯಲ್ಲಿತ್ತು. ಆತ ಅನುಸರಿಸಿದ ವಾದ ವಿಧಾನಗಳೆಲ್ಲವೂ ಅವನ ದೃಷ್ಟಿಯಲ್ಲೇ ಹೇಳುವುದಾದರೆ, ಕತ್ತಲೆಯ ಕೋಣೆಗೆ ಬೆಳಕು ಬೀಳುವುದಕ್ಕೆ ಮೊದಲು ಬಾಗಿಲು ಕಿಟಕಿಗಳನ್ನು ತೆಗೆಯುವ ಸಂಭ್ರಮದಂತಿತ್ತು. ಹೊರಗೆ ಸೂರ್ಯನ ಪ್ರಕಾಶವಿಲ್ಲದಿದ್ದರೆ ಕಿಟಕಿ ಬಾಗಿಲುಗಳನ್ನು ತೆರೆದ ಮಾತ್ರಕ್ಕೆ ಏನು ಪ್ರಯೋಜನವಾಗುವುದಿಲ್ಲ. ಹಾಗೆಯೇ ತರ್ಕ ವಿಧಾನ, ಲಕ್ಷಣ, ನಿರೂಪಣೆ ಅಥವಾ ದೃಷ್ಟಾಂತಗಳೆಲ್ಲವೂ ಮನಸ್ಸಿನ ಕಗ್ಗತ್ತಲೆಯನ್ನು ಓಡಿಸುವ ಉಪಾಯಗಳೇ ಹೊರತು ಅವುಗಳಿಂದಲೇ ಜ್ಞಾನ ದೊರೆಯುವುದಿಲ್ಲ.
ಇವುಗಳ ಮೂಲಕ ಮನಸ್ಸು ನಿರ್ಮಲವಾದರೆ ಆತ್ಮಜ್ಞಾನ ಸಹಜವಾಗಿ ಕಾಣಿಸಿಕೊಳ್ಳುವುದು. ಎಲ್ಲರಲ್ಲಿಯೂ ಈ ಆತ್ಮ ಪ್ರಕಾಶವನ್ನು ಉಂಟು ಮಾಡಬೇಕೆಂಬುದು ಸಾಕ್ರೆಟಿಸ್ನ ಉದ್ದೇಶವಾಗಿತ್ತು. ಸಾಕ್ರೆಟಿಸ್ಗೆ ಪ್ಲೇಟೋನಂತಹ ಶ್ರೇಷ್ಠ ಶಿಷ್ಯರೂ ಇದ್ದರು. ಸಾಕ್ರೆಟಿಸ್ ಮರಣದಂಡನೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಾಗಿತ್ತು. ಆದರೆ ಯಾವುದೇ ವಿಧದಲ್ಲೂ ತಪ್ಪಿಸಿಕೊಳ್ಳುವುದಕ್ಕೆ ಸ್ವಲ್ಪವೂ ಪ್ರಯತ್ನಿಸಲೇ ಇಲ್ಲ. 10 ಸಲ ಮರಣಯಾತನೆಯನ್ನ ಅನುಭವಿಸಬೇಕಾದರೂ ನನ್ನ ನಡತೆಯನ್ನೇನು ಬದಲಾಯಿಸುವುದಿಲ್ಲವೆಂದು ಮಾತ್ರ ತಿಳಿಯಿರಿ ಎಂದು ಹೇಳುತ್ತಾ ಜೈಲಿನ ಸೇವಕನು ತಂದುಕೊಟ್ಟಂತಹ ಹೆಮ್ಲಾಕ್ ಎಂಬ ವಿಷದ ಬಟ್ಟಲಿನಿಂದ ವಿಷವನ್ನ ನಿರ್ವಿಕಾರ ಚಿತ್ತದಿಂದ ತಾನೇ ತೆಗೆದುಕೊಂಡು ಘಟಘಟನೆ ಕುಡಿದು ಸಂತೋಷದಿಂದ ಸಾಯುತ್ತಾನೆ. ಸಾಕ್ರೆಟಿಸ್ ಬಗ್ಗೆ ಜೂಲಿಯನ್ ಚಕ್ರವರ್ತಿಯ ಮಾತುಗಳು ಹೀಗಿದ್ವು. ಸಾಕ್ರೆಟಿಸ್ ರಣರಂಗದಲ್ಲಿ 100 ಆಳುಗಳನ್ನು ಕೊಂದು ಗೆದ್ದ ವೀರನಲ್ಲ, ಬದಲಾಗಿ ತನ್ನನ್ನು ತಾನು ಗೆದ್ದ ಋಷಿ. ಸ್ಯಾಪ್ರೋನಿಸ್ಕಸ್ಸಿನ ಮಗ ಸಾಕ್ರೆಟಿಸ್ ಅಲೆಕ್ಸಾಂಡರನಿಗಿಂತ ಮಹತ್ವದ ಕೆಲಸಗಳನ್ನು ಮಾಡಿದ್ದಾನೆ. ಅಲೆಕ್ಸಾಂಡರನ ವಿಜಯದಿಂದ ಯಾರಿಗೆ ಮೋಕ್ಷ ದೊರೆತಿದೆ? ಆದರೆ ತತ್ವಜ್ಞಾನದಿಂದ ಮೋಕ್ಷವನ್ನ ಪಡೆದಿರುವವರೆಲ್ಲರೂ ಸಾಕ್ರೆಟಿಸ್ಗೆ ಋಣಿಗಳು ಎಂದು ಹಾಡಿ ಹೊಗಳುತ್ತಾನೆ. ಹೀಗೆ ಸಾಕ್ರೆಟಿಸ್ ತನ್ನ ಬದುಕಿನುದ್ದಕ್ಕೂ ಸತ್ಯದ ಮಾರ್ಗವನ್ನೇ ತೋರುತ್ತಾ ಪರಮ ಜ್ಞಾನವನ್ನೇ ಬೋಧಿಸುತ್ತಾ ನಾಡಿನ ಏಳಿಗೆಗೆ, ಮಾನವ ಕುಲ ಉದ್ಧಾರಕ್ಕೆ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ಸಾಕ್ರೆಟಿಸ್ ದೇವರಾಗಿಬಿಟ್ಟ. ಇವಿಷ್ಟು ಸಾಕ್ರೆಟಿಸ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.